On 1st of every month, irrespective of the day, one project what Raku is called as a Seva Day. He gives nearly 450 old people and blind persons pension of 100 rupees plus the ration for the whole month, and he gives breakfast for them and household things whatever they require. ನಾನು ಮೈಸೂರಿಂದ ಕಮಲಾ ಬಂದಿರೋದು. ರಾಕುಂ ಸರ್ ಅವರು ಸಂಸ್ಥೆಗೆ ಬರ್ತೀವಿ ನಾವು. ಅವ್ರು ತುಂಬ ಹೆಲ್ಪ್ ಮಾಡ್ತಾರೆ. ಪಿಂಚಿನು ಆಮೇಲೆ ಅಕ್ಕಿ ಅದು ಸ್ವಲ್ಪ ಕೊಡ್ತಾರೆ. ನನಗೆ ಇವತ್ತು ತುಂಬ ಖುಷಿ ಆಗ್ತದೆ. ನಾಳೆ ಹಬ್ಬದ ಪ್ರಯುಕ್ತವಾಗಿ ಸೀರೆ ಕೊಟ್ಟಿದ್ದಾರೆ. ಇದು ಹೆಣ್ಮಕ್ಕಳ ಹಬ್ಬ ಅಲ್ಲ, ಅದರಿಂದ ತುಂಬ ಖುಷಿ ನನಗೆ. ನಾನು ಫಸ್ಟ್ PUC ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಲಕ್ಷ್ಮೀಪುರ ಮೈಸೂರಲ್ಲಿ ಓದ್ತಾ ಇದ್ದೀನಿ. ನನಗೆ ಬ್ರೈಲ್ ಲಿಪಿ ಬೇಕಾಗಿತ್ತು. ಅದು ಮುಂದಿನ ತಿಂಗಳು ಫಸ್ಟ್ ವೀಕಲ್ಲಿ ಕೊಡ್ತೀನಿ ಅಂತ ಭರವಸೆ ನೀಡಿದ್ದಾರೆ. ಕೊಟ್ಟಿರುವಂಥ ವಸ್ತುಗಳು ಸೋಪು, ಬಟ್ಟೆ ಇಷ್ಟು ಕೊಟ್ಟಿದ್ದಾರೆ. ನಮಗೇನಾದರೂ ವಿಶೇಷ ಅಗತ್ಯತೆಗಳು ಇದ್ದಾಗ ನಾವು ಬಂದು ರಾಕುಂ ಸರ್ ಹತ್ರ ಮೊದಲೇ ಹೇಳ್ಕೊಂಡ್ರೆ ಇಂಥದ್ದನ್ನ ಆಗಲ್ಲ ಅಂತ ಅನ್ನೋಂಗಿಲ್ಲ. ಅವರು ಅದನ್ನು ಖಂಡಿತವಾಗೂ ಮಾಡಿಕೊಡ್ತಾರೆ. ನಮ್ಮ ಬ್ಲೈಂಡ್ ಮಕ್ಕಳು ಓದೋಕ್ಕೆ, ವಿದ್ಯಾಭ್ಯಾಸಕ್ಕೆ ಅವ್ರ ಫೀಸು ಮತ್ತು ಅವ್ರ ಯೂನಿಫಾರ್ಮ್ಸ್, ಅವ್ರ ಶೂಸು ಯಾವುದೂ ಇಲ್ಲ ಅಂತನಲ್ಲ. ರಾಕುಂ ಸಾರರು ಇದೇ ಸೇವೆ ಇನ್ನೂ ಮುಂದೆ ಕಂಟಿನ್ಯೂ ಮಾಡ್ಕೊಂಡು ಹೋಗಲಿ ಅಂತ ಜೋರಾಗಿ ಪ್ರಾರ್ಥಿಸ್ತೀನಿ. ನನಗೂ ನಮ್ಮನೇಲಿ ಇಬ್ಬರಿಗೂ ಎರಡು ಕಣ್ಣು ಕಾಣಿಸೋದಿಲ್ಲ. ಬರ್ತಾ ಇರೋದ್ರಿಂದ ಒಂದು ವಾರ ಊಟಕ್ಕೆ ದಾರಿ ಆಯಿತು. 100 ರೂಪಾಯಿ ದುಡ್ಡು ಸಿಗ್ತಾ ಇದೆ. ಇದು ತುಂಬ ಸಂತೋಷವಾದ ವಿಷಯ. ನನ್ನ ಒಬ್ಬನಿಗಲ್ಲ, 10 ಜನರಿಗೆ ಇದು ಅನುಕೂಲ ಆಗ್ತಾಯಿದೆ. ಇದೆಲ್ಲ ವ್ಯವಸ್ಥೆ ಮಾಡ್ತಾ ಇರೋದ್ರಿಂದ ನಾನು ಸದಾ ಚಿರಾರುಂಟು. This seva I think no one else can do except Rakum, and we respect him a lot. ನಿಮ್ಮ ಹತ್ರ ಏನಾದರೂ ಒಂದು ಹಣ ಇದ್ದು ಅದನ್ನು ನೀವೆಲ್ಲಾದರೂ ದೇವಸ್ಥಾನಕ್ಕಾಗಲಿ ಅಥವಾ ಬೇರೆ ಯಾವುದಾದ್ರೂ ಇದಕ್ಕೆ ಕೊಡಬೇಕು ಅಂತ ಇದ್ದರೆ, ಬಟ್ ನಿಮಗೆ ಕಾಣ್ತಾ ಇರೋವಂಥ ಒಂದು ದೇವಸ್ಥಾನ ಯಾವುದು ಅಂದರೆ ರಾಕುಂ ಸ್ಕೂಲ್. ಜಾಯಿನ್ ಯುವರ್ ಹ್ಯಾಂಡ್ಸ್ and try to help him. Rakum can do wonderful.